ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋಲ್ಲ ಅನ್ಕೊಂಡೆ ಇವತ್ತು ಬಹು ನಿರೀಕ್ಷಿತ ಫಿಲಂ ದಿ ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಫಿಲಂ ಇದೇ ಗುರುವಾರ ರಿಲೀಸ್ ಆಗ್ತಾ ಇದೆ. ಅಂದ್ರೆ 11th ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ಮೇಲೆ ನಂಗೆ ಅನ್ಸಿದ್ದು ಫಿಲಂ ತುಂಬಾ ರಿಚ್ ಆಗಿ ಬಂದಿದೆ ಅಂತ. ಮೇಕಿಂಗ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ ಅನ್ನಿಸ್ತು. ಯಾಕೆ ಅಂತಂದ್ರೆ ಇದು ತುಂಬಾ ಕಡಿಮೆ ಟೈಮಲ್ಲಿ ಮಾಡಿರೋಂಥ ಫಿಲಂ. ಅದು ಯಾಕೆ ಅಂತ ನಿಮಗೂ ಕೂಡ ಗೊತ್ತು. ಆ್ಯಂಡ್ ಅದು ಬಂದು ಅವರ ಪರ್ಸನಲ್ ಲೈಫ್ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ಇಲ್ಲಿ. ದರ್ಶನ್ ಅವರ ಲಾಸ್ಟ್ ಫಿಲಂ ಬಂದು ಕಾಟೇರ. ಇದು 2023ರಲ್ಲಿ ರಿಲೀಸ್ ಆಗಿತ್ತು. ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು. ಇನ್ನು ದರ್ಶನ್ ಅಭಿಮಾನಿಗಳಂತೂ ತುಂಬ ಕಾತ್ರದಿಂದ ವೆಯ್ಟ್ ಮಾಡ್ತಿದ್ದಂಥ ಫಿಲಂ ಡೆವಿಲ್. ಇನ್ನು ಈ ಡೆವಿಲ್ ಫಿಲಂ ವಿಷಯಕ್ಕೆ ಬಂದರೆ ಇದರಲ್ಲಿ ತುಂಬ ದೊಡ್ಡ ತಾರಾಬಳಗನೇ ಇದೆ. ಮೇಯ್ನಾಗಿ ಮಹೇಶ್ ಮಂಜರೇಕರ್, ಅಚ್ಯುತ್ ಕುಮಾರ್, ಶರ್ಮಿಳಾ ಮಾಂಡ್ರೆ, ರಚನಾ ರೈ, ಈವನ್ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಇವರು ಕೂಡ ಇದ್ದಾರೆ. ಈ ಫಿಲಮ್ಗೆ ಮ್ಯೂಸಿಕ್ ಕೊಡ್ತಾ ಇರೋದು ಅಂಜನೀಶ್ ಲೋಕನಾಥ್. ಆ್ಯಂಡ್ ಇನ್ನು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಪ್ರಕಾಶ್ ಅವರು. ಇದು ದರ್ಶನ್ ಮತ್ತು ಪ್ರಕಾಶ್ ಅವರ 2ನೇ ಫಿಲಮ್ ಕಾಂಬಿನೇಷನ್ ಕೂಡ ಹೌದು. ಇನ್ನು ಈ ಟ್ರೈಲರಲ್ಲಿ ಒಂದು ಪರ್ಟಿಕ್ಯುಲರ್ ಡೈಲಾಗ್ ಇದೆ. ಅದೇನಂತ ಅಂದರೆ, ನಾನು ನಿನ್ನ ನಿಜವಾದ ರೂಪನೇ ನೋಡಿಲ್ಲ ಅಂತ. ಇದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕೆ ಅಂತಂದರೆ ದರ್ಶನ್ ಅವರು ಈ ಮೂವಿಲಿ 2 ಥರ ಕಾಣಿಸ್ಕೊಳ್ತಿದ್ದಾರೆ. ಒಂದು ಧನುಷ್ ಆಗಿ, 2ನೇದು ಡೆವಿಲ್ ಆಗಿ. ಧನುಷ್ ಆಗಿ ಅವರು ನಾರ್ಮಲ್ ಆಗಿ ಹೇಗೆ ಕಾಣಿಸ್ಕೊಳ್ತಿದ್ರು ಅದೇ ಥರ ಇದೆ, ಬಟ್ ಸ್ವಲ್ಪ ಮ್ಯಾನರಿಸಮ್ ಡಿಫ್ರೆಂಟ್ ಇದೆ. ಬಟ್ 2ನೇದು ಡೆವಿಲ್, ಇದರಲ್ಲಿ ಪಕ್ಕಾ ಒಬ್ಬ ಪ್ಲೇ ಬಾಯ್ ಕ್ಯಾರೆಕ್ಟರ್ ಥರ ಇದೆ. ಆ್ಯಂಡ್ ಅದು ಡಿಫ್ರೆಂಟ್ ಬಾಡಿ ಲ್ಯಾಂಗ್ವೇಜಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಈ ಫಿಲಮಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ ಅಂತ ನನಗನ್ನಿಸ್ತು. ಅದು ನಮ್ಮ ಅಚ್ಯುತ್ ಕುಮಾರ್ ಅವ್ರದ್ದು. ಯಾಕೆ ಅಂತ ನೀವು ಥಿಯೇಟರ್ಲೇ ನೋಡಬೇಕು, ಇಲ್ಲ ಅಂದರೆ ಅದು ಇಲ್ಲಿ ಸ್ಪಾಯ್ಲರ್ ಥರ ಆಗಿಬಿಡುತ್ತೆ. ಆ್ಯಂಡ್ ಈ ಫಿಲಮಲ್ಲಿ ನನಗೆ ಪರ್ಟಿಕ್ಯುಲರ್ಲಿ 2 ಡೈಲಾಗ್ ತುಂಬಾ ಇಷ್ಟ ಆಯಿತು. ಅದು ರಿಯಲ್ ಆಗಿ ಕನ್ಸಿಡರ್ ಮಾಡ್ಬೋದು ಅಥವಾ ರಿಯಲ್ ಫಿಲಮ್ಗಾದರೂ ಕನ್ಸಿಡರ್ ಮಾಡ್ಬೋದು. ಯಾವುದು ಅಂತಂದರೆ, ಮೊದಲನೇದು, ಎಲ್ಲೋದ್ರೂ ಬರ್ತಿರಲ್ರು. ಆ್ಯಕ್ಚುಲಿ ಇದು ನಿಮಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಯಾರಿಗೆ ಹೇಳ್ತಿರೋದು ಅಂತ. ಆ್ಯಂಡ್ 2ನೇ ಬಂದು, ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯೋಲ್ಲ, ನಾನು ಬೇಗ ಬರ್ತೀನಿ ಚಿನ್ನ ಅಂತ ಹೇಳೋದು. ಈ ಡೈಲಾಗ್ ಥರನೇ ಅವ್ರ ರಿಯಲ್ ಲೈಫ್ನಲ್ಲೂ ನಿಜ ಆಗುತ್ತಾ ಅಂತ ವೆಯ್ಟ್ ಮಾಡಿ ನಾವು ನೋಡೋಣ. ಇನ್ನು ಫೈನಲ್ ಆಗಿ ಹೇಳೋದಂದರೆ, ಫಿಲಮ್ ಟ್ರೈಲರ್ ಆ್ಯಸ್ ಯೂಶ್ವಲ್ ಆಗಿ ಅವರ ಎಲ್ಲ ಫಿಲಮ್ ಹೇಗೆ ಹೈಪ್ ಕ್ರಿಯೇಟ್ ಮಾಡ್ತಾ ಇತ್ತೋ ಅದೇ ರೀತಿ ಇದು ಕೂಡ ಇದೆ. ಆ್ಯಂಡ್ ನನಗಂತೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಅನ್ನಿಸ್ತು. ಆ್ಯಂಡ್ ದರ್ಶನ್ ಅಭಿಮಾನಿಗಳಿಗಂತೂ ಡೆಫಿನೆಟ್ಲಿ ಹೇಳ್ತೀನಿ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಅನ್ಕೋತೀನಿ. ಯಾಕೆಂದರೆ ಇದು ಅವರು ಯೂಶ್ವಲಿ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೇ ರೀತಿಯೇ ಇದೆ. ಇದಕ್ಕೆ ಫೈನಲ್ ಆನ್ಸರ್ ಬಂದು ನಮಗೆ ಡಿಸೆಂಬರ್ 6th ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಆ್ಯಂಡ್ ಜೈ ಡಿ ಬಾಸ್ ಅಂತ ಹೇಳಿ ಈ ರಿವ್ಯೂನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.